श्रीगुरुभ्यो नमः हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वं प्रकटमिह वेत्तुं सुमनसो कुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे जयतं हरिं करोतु मम कल्याणं हरिर्यं कापितः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रये गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ। ನಿನ್ನೆ ದಿವಸ ನದಿಗಳ ಮಹಿಮೆಯನ್ನ ನಾವು ತಿಳಿತಾ ಇದ್ದೀವಿ. ಇವತ್ತು ಮುಂದಿನ ನದಿ ಭೀಮಾ ಅಂತ ಇದೆ, ಭಾರಿ ಪ್ರಖ್ಯಾತವಾಗಿರುವಂತಹ ನದಿ. ಇದು ಕೃಷ್ಣಾ ನದಿಯ ಉಪನದಿಯಾಗಿರುವಂತಹ ನದಿ. ಪ್ರಸಿದ್ಧವಾಗಿರುವಂತಹ ಪಂಢರಪುರ ಅಂತ ಕ್ಷೇತ್ರ ಇದೆ, ವಿಠ್ಠಲನ ಕ್ಷೇತ್ರ. ಈ ಪಂಢರಪುರ ಕ್ಷೇತ್ರಕ್ಕೆ ಅದು ಈ ಭೀಮಾ ನದಿಯ ತಟದಲ್ಲಿರುವಂಥದ್ದು. ಪಂಢರಾಪುರ ಕ್ಷೇತ್ರವನ್ನ ಅರ್ಧಚಂದ್ರಾಕೃತಿಯಲ್ಲಿ ಇದು ಬಳಸಿ ಹೋಗೋದ್ರಿಂದ ಇದಕ್ಕೆ ಚಂದ್ರಭಾಗ ಅಂತಾನೂ ಕರೀತಾರೆ. ಭಾರಿ ಪ್ರಖ್ಯಾತವಾದ, ಮಹಾರಾಷ್ಟ್ರದಲ್ಲಿರುವಂಥವ್ರಿಗೆಲ್ಲರಿಗೂ ಗೊತ್ತಿರುವಂತಹ ನದಿ. ಕರ್ನಾಟಕದಲ್ಲೂ ಎಷ್ಟೋ ಜನಕ್ಕೆ ಗೊತ್ತಿದೆ. ಚಂದ್ರಭಾಗ ಅಂತ ಇದನ್ನ ಕರೀತಾರೆ. ಪ್ರಖ್ಯಾತವಾದ ಹೆಸರು ಭೀಮಾ. ಹಂಪೆಯ ಯಂತ್ರೋದ್ಧಾರಕನ ಬಳಿ ಇರುವ ತುಂಗಭದ್ರೆಗೆ ಚಕ್ರತೀರ್ಥ ಅಂತ ಹೇಗೆ ನಾವು ಕಾಣ್ತೀವೋ ಹಾಗೆ ಹೆಚ್ಚಿನ ನದಿಗಳು ಉತ್ತರವಾಹಿನಿ ಪೂರ್ವವಾಹಿನಿ ಆಗಿರುವಂತಹ ಸಂದರ್ಭದಲ್ಲಿ ಶ್ರೇಷ್ಠವು ಅಂತ ಅನಿಸ್ಕೊಂಡ್ರೆ ಭೀಮರತಿ ದಕ್ಷಿಣ ವಾಹಿನಿಯಾಗಿದ್ದಾಗ ಅವು ಶ್ರೇಷ್ಠವಾಗಿರುವಂಥದ್ದು. ಜಯತೀರ್ಥರ ಮೂಲ ವೃಂದಾವನ ಮಳಖೇಡ ಕ್ಷೇತ್ರದಲ್ಲಿದೆ. ಆ ಮಳಖೇಡ ಕ್ಷೇತ್ರದಲ್ಲಿರುವಂತಹ ಜಯತೀರ್ಥರ ವೃಂದಾವನದ ಹತ್ತಿರ ಹರಿಯುವಂತಹ ಕಾಗಿನಿ ಅಂತ ನದಿ ಇದೆ. ಅದು ಈ ಭೀಮಾ ನದಿಯ ಉಪನದಿಯಾಗಿರುವಂಥದ್ದು, ಅಷ್ಟು ಪ್ರಖ್ಯಾತವಾದದ್ದು. ಇನ್ನು ಫಲ್ಗು ಅಂತ ನದಿ ಇದೆ. ಗಯಾ ಕ್ಷೇತ್ರಕ್ಕೆ ಯಾರು ಹೋಗಿದ್ದಾರೋ ಅವರಿಗೆಲ್ಲರಿಗೂ ಗೊತ್ತಿರುವಂತಹ ನದಿ. ವಿಷ್ಣುಪಾದ ಗಯಾದಿಂದ ಲೋಕವಿಖ್ಯಾತವಾಗಿರುವಂತಹ ಗಯಾ ಕ್ಷೇತ್ರ ಇದು ಫಲ್ಗು ನದಿಯ ತೀರದಲ್ಲಿರುವಂಥದ್ದು. ಆ ಕ್ಷೇತ್ರದ ಬಳಿಯ ಕೋಲಾಹಲ ಅನ್ನುವಂತಹ ಪರ್ವತ ಇದರ ಉಗಮ ಸ್ಥಾನವಾಗಿರುವಂಥದ್ದು. ಸರಸ್ವತಿ ಹಾಗೂ ಧರ್ಮ ಅನ್ನುವಂತಹ ನದಿಗಳು ಈ ಗಂಗೆಯಲ್ಲಿ ಸೇರಿ ತ್ರಿವೇಣಿ ಸಂಗಮ ಅಂತ ಹೇಳಿ ಪ್ರಸಿದ್ಧವಾಗಿರುವಂಥದ್ದು. ಸಾಮಾನ್ಯವಾಗಿ ಗುಪ್ತಗಾಮಿನಿಯಾಗಿ ಈ ನದಿ ಹರಿತಾ ಇದೆ. ಗಯಾ ಕ್ಷೇತ್ರಕ್ಕೆ ಹೋದವ್ರಿಗೆ ಗೊತ್ತಾಗತ್ತೆ, ಮೇಲ್ನೋಟಕ್ಕೆ ನದಿ ಕಾಣಿಸೋದೇ ಇಲ್ಲ. ಮೇಲೆಲ್ಲ ಉಸುಗಿರುತ್ತೆ, ಮರಳು. ಅದನ್ನು ತೆಗೆದ್ರೆ ಆ ನದಿ ಕಾಣುವಂಥದ್ದು. ವಿಶೇಷವಾದ ಮಳೆಯಾದಾಗ ಮಾತ್ರ ಮೇಲ್ ನದಿ ಕಾಣುತ್ತೆ, ಇಲ್ಲಾಂದ್ರೆ ಕಾಣೋದೇ ಇಲ್ಲ. ಅನೇಕ ದಶಕಗಳವರೆಗೆ ಅದು ಮಳೆಯಾದಾಗ ಒಂದ್ಸಾರಿ ಕಾಣುತ್ತದೆ ಅಂತ ಹೇಳ್ತಾರೆ. ಮುಂದೆ ಇದು ಗಂಗೆಯನ್ನು ಸೇರುವಂಥದ್ದು. ಗಾತ್ರದಲ್ಲಿ ಫಲ್ಗುವಾದರು, ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಪಾಪವನ್ನ ಕಳೆಯುವಲ್ಲಿ ಮಾತ್ರ ಎಲ್ಲ ಪಾಪಗಳನ್ನ ಫಲ್ಗು ಎಂದೇ ಭಾವಿಸುವಂಥದ್ದು ಇದರ ಹಿರಿಮೆಯಾಗಿರುವಂಥದ್ದು. ಅದನ್ನ ವಾದರಾಜ ಸ್ವಾಮಿಗಳು ಹೇಳ್ತಾರೆ. ಅಪಿಜನ್ಮ ಶತೋದ್ಭೂತಂ ಕೃಪಯಾ ಯಾ ಹರಂತ್ಯಘಂ ಮನುತೆ ಫಲ್ಗು ಸಾ ಫಲ್ಗು ನದಿ ಸದ್ಗುಣದಾಸ್ತು ಮೇ. ಎಷ್ಟು ಸುಂದರವಾಗಿ ತಿಳಿಸ್ತಾರೆ. ಅಷ್ಟು ಪ್ರಖ್ಯಾತವಾದದ್ದು ಈ ಫಲ್ಗು ನದಿ. ಅದನ್ನ ವಾದರಾಜ ಸ್ವಾಮಿಗಳು ತೀರ್ಥಪ್ರಬಂಧದಲ್ಲಿ ಹೇಳ್ತಾರೆ. ಇನ್ನು ಮುಂದೆ ಸರಿಯೂ ಅಂತ ನದಿ ಇದೆ. ಅದು ಅಷ್ಟೇ ಗಂಗೆಯ ಪ್ರಧಾನ ಉಪನದಿಗಳಲ್ಲಿ ಅದು ಒಂದು ಪ್ರಖ್ಯಾತವಾಗಿರುವಂಥದ್ದು. ಅಯೋಧ್ಯೆ ಅಂತ ಇವತ್ತು ನಾವು ಕಾಣ್ತಾ ಇದ್ದೀವಿ, ರಾಮದೇವರ ಕ್ಷೇತ್ರ. ಅಲ್ಲಿ ಈ ನದಿಯನ್ನ ನೋಡಬಹುದು ನಾವು, ಸರಿಯೂ ನದಿಯನ್ನ. ಇದು ಮುಂದೆ ಪಾಟ್ನಾ ಹತ್ತಿರ ಇರುವಂತಹ ಆ ಬಳಿಯ ಬರುವಂತಹ ಗಂಗೆಯನ್ನ ಸೇರುವಂಥದ್ದು. ರಾಮಾಯಣದಲ್ಲಿ ಅನೇಕ ಬಾರಿ ಇದರ ಪ್ರಸ್ತಾಪವನ್ನ ಕಾಣ್ತೀವಿ. ಸರಿಯೂ ನದಿ ಬಗ್ಗೆ ಬಹಳ ಜನ, ಎಲ್ಲ ಋಷಿಮುನಿಗಳು, ರಾಮದೇವರು, ಲಕ್ಷ್ಮಣ ಎಲ್ಲ ಕಡೆ ಮಾತಾಡೋದನ್ನು ನಾವು ಕಾಣ್ತೀವಿ. ಅಷ್ಟು ಪ್ರಖ್ಯಾತವಾಗಿರುವಂಥದ್ದು.
ಇದನ್ನ ದಾಟಿಯೇ ಶ್ರೀರಾಮದೇವರು ಮತ್ತು ಲಕ್ಷ್ಮಣ ಸಹಿತನಾಗಿ ವಿಶ್ವಾಮಿತ್ರರೊಂದಿಗೆ ಸಿದ್ಧಾಶ್ರಮಕ್ಕೆ ತೆರಳಿರುವಂಥದ್ದು, ತಾಟಕಿ ಮೊದಲಾದವರನ್ನ ಕೊಂದದ್ದು, ಇವೆಲ್ಲವೂ ರಾಮಾಯಣದಲ್ಲಿ ನಾವು ಕಾಣುವಂಥದ್ದು. ಕೌಸಲ್ಯ ಸುಪ್ರಜಾ ರಾಮ ಅನ್ನುವಂತಹ ವಿಶ್ವಾಮಿತ್ರರು ಹೇಳಿರುವಂತಹ ನುಡಿ ಇದೆ ಅಲ್ಲ, ಅದು ಈ ಸರಯೂ ನದಿ ತೀರದಲ್ಲೇ ಅವರು ಹೇಳಿರುವಂಥದ್ದು. ಇನ್ನು ಶ್ರೀಗಂಡಕಿ ಗೋಮತಿ, ಶ್ರೀಗಂಡಕಿ ನೋಡಿ ಎಷ್ಟು ಸುಂದರವಾಗಿ ಸೇರಿಸಿದ್ದಾರೆ ಅಂದ್ರೆ, ಗಂಡಕಿ ನದಿ, ಆಮೇಲೆ ಗೋಮತಿ ಇದೆ. ಗಂಡಕಿಯಲ್ಲಿ ದೊರೆಯುವಂಥದ್ದು ಸಾಲಿಗ್ರಾಮ, ಇನ್ನು ಗೋಮತಿ ನದಿಯಲ್ಲಿ ದೊರೆಯುವಂಥದ್ದು ಚಕ್ರಾಂಕಿತ, ದ್ವಾರಕಾದಲ್ಲಿ ಬರುವಂಥದ್ದು. ಎರಡರ ಬಗ್ಗೆನೂ ಹೇಳ್ತಾರೆ. ಅಂದ್ರೆ ಎರಡೂ ಅತ್ಯಂತ ಶ್ರೇಷ್ಠವಾದದ್ದು, ನಿತ್ಯದಲ್ಲಿ ಸ್ಮರಣೆ ಮಾಡಲೇಬೇಕಾಗಿರುವಂಥದ್ದು, ಅದನ್ನು ಹೇಳ್ಬಿಡ್ತಾರೆ. ಗಂಡಕಿ ನದಿ ಗಂಗಾ ನದಿಯ ಉಪನದಿಗಳಲ್ಲಿ ಒಂದು. ನೇಪಾಳ ಅಂತ ಇದೆ, ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಆ ನೇಪಾಳದ ಪುಲಹಾಶ್ರಮದಲ್ಲಿ ಚಕ್ರಾ ನದಿಯೊಂದಿಗೆ ಇದು ಸೇರಿ ಮುಂದೆ ಕಾಳಿ ಗಂಡಕಿ ಅಂತ ಪ್ರಖ್ಯಾತವಾಗಿರುವಂಥದ್ದು. ಪ್ರತಿನಿತ್ಯ ದೇವರ ಪೂಜೆ ಮಾಡಬೇಕಾದ್ರೆ ಕಡ್ಡಾಯವಾಗಿ ಬೇಕಾಗಿರುವಂತಹ ಸಾಲಿಗ್ರಾಮಗಳು ದೊರೆಯುವಂತಹ ಏಕೈಕ ನದಿ ಅದು ಗಂಡಕಿ. ಮುಕ್ತಿನಾಥ ಅಂತ ಇನ್ನೊಂದು ಪ್ರದೇಶ ಇದೆ, ಅಲ್ಲಿ ದಾಮೋದರ ಕುಂಡ ಅಂತ ಇದೆ, ಅಲ್ಲಿ ಸಾಲಿಗ್ರಾಮಗಳ ಮೂಲಸ್ಥಾನ. ಜಡಭರತ ಇಲ್ಲಿ ನೆಲೆಸಿರುವಂತಹ ಕ್ಷೇತ್ರ ಇದು, ಭಾಗವತದಲ್ಲಿ ನಾವು ಕಾಣ್ತೀವಿ, ಅದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲ, ಸಾಲಿಗ್ರಾಮಗಳ ತವರು ಅಂತ ಇದನ್ನ ಕರೀತಾರೆ. ಅಷ್ಟಕ್ಕೆ ಶ್ರೀಗಂಡಕಿ ಅಂತ, ಬರೇ ಗಂಡಕಿ ಅಂತ ಅನ್ಬೋದಾಗಿತ್ತು, ಹಂಗಂದಿಲ್ಲ ರಾಜರಾಜೇಶ್ವರಿ ತೀರ್ಥರು, ಶ್ರೀಗಂಡಕಿ ಅಂತ ಕರೆದಿದ್ದಾರೆ. ಅಂದ್ರೆ ಇತರ ನದಿಗಳಿಗೂ ಸಹ ಇದನ್ನ ಅನ್ವಯ ಮಾಡಿಕೊಳ್ಳಬಹುದು, ಅಷ್ಟು ಪ್ರಖ್ಯಾತವಾಗಿರುವಂಥದ್ದು ಈ ನದಿ ಶ್ರೀಗಂಡಕಿ. ನಿತ್ಯದಲ್ಲಿ ಆ ಸಾಲಿಗ್ರಾಮ ಶಿಲೆಯನ್ನ ಅರ್ಚನೆ ಮಾಡಬೇಕು. ಆ ನದಿ ಅದು ಶ್ರೀಗಂಡಕಿ, ಅದರ ಸ್ಮರಣೆ ನಿತ್ಯದಲ್ಲಿ ಸ್ನಾನ ಮಾಡಬೇಕಾದ್ರೆ ಆಗಬೇಕು ಅಂತಾರೆ. ಮುಂದೆ ಹೇಳ್ತಾರೆ, ಅದಾದ ಮೇಲೆ ಗೋಮತಿ ಅಂತ ಇದೆ. ಗೋಮತಿ ಅನ್ನುವಂತಹ ಎರಡು ನದಿಗಳಿದ್ದಾವೆ. ಒಂದು ಗಂಗೆಯ ಉಪನದಿ, ನೈಮಿಷಾರಣ್ಯದಲ್ಲಿ ಪ್ರಧಾನವಾಗಿ ಹರಿಯುವಂಥದ್ದಿದು. ಮುಂದೆ ಲಕ್ನೋ ಮೊದಲಾದವುಗಳ ಮೂಲಕ ಸಾಗಿ ಪಾಟ್ನಾದಿಂದ ಕೆಲವು ಕಿಲೋಮೀಟರ್ಗಳ ಮುಂಚೆಗೆ ಗಂಗಾ ನದಿ ಸೇರುವಂಥದ್ದು. ಗೋಮತಿ ಅಂತ ಇನ್ನೊಂದು ನದಿ ಇದೆ, ಅದು ದ್ವಾರಕಾ ಕ್ಷೇತ್ರದಲ್ಲಿರುವಂಥದ್ದು. ಇದೂ ಸಹ ನೇರವಾಗಿ ಸಮುದ್ರವನ್ನು ಸೇರುವಂತಹ ಮಹಾನದಿ. ದ್ವಾರಕೆಯ ಬಳಿ ಸಮುದ್ರವನ್ನು ಸೇರುವಂತಹ ಈ ನದಿಯ ಸಂಗಮ ಸ್ಥಳವಾದ ಚಕ್ರತೀರ್ಥ ಅನ್ನೋ ಪ್ರದೇಶದಲ್ಲೇ ಇವತ್ ನಾವೇನು ಸಾಲಿಗ್ರಾಮದ ಜೊತೆಗೆ ಬಿಳಿ ಬಣ್ಣದ ಶಿಲೆ ಚಕ್ರಗಳು ಚಿಹ್ನೆ ಇರ್ತದೆ, ಚಕ್ರಾಂಕಿತ ಅಂತ ಕರೀತಾರೆ, ಗೋಮತಿ ಶಿಲಾ ಅಂತನೂ ಕರೀತಾರೆ, ಅದು ದೊರೆಯುವಂಥದ್ದು. ಹಾಗಾಗಿ ಅದರ ಸ್ಮರಣೆ ನಿತ್ಯದಲ್ಲಿ ಮಾಡಬೇಕು. ಭಾಗೀರಥಿ ಗೋದಾವರಿಯಂತೆ ಇದು ಭಾರಿ ಪ್ರಖ್ಯಾತವಾದದ್ದು ಗೋಮತಿ ನದಿ. ಸ್ಕಾಂದ ಪುರಾಣದಲ್ಲಿ ದ್ವಾರಕಾ ಮಹತ್ಯೆ ಅಂತ ಇದೆ, ಅದರಲ್ಲೆಲ್ಲ ಭಾರಿ ವಿಸ್ತಾರವಾಗಿ ಇದನ್ನು ತಿಳಿಸ್ತಾರೆ. ಮಧ್ವಾಚಾರ್ಯರು ಈ ಗೋಮತಿ ನದಿ ತೀರದಲ್ಲಿ ಸಂಚಾರ ಮಾಡೋ ಸಂದರ್ಭದಲ್ಲಿ ಒಬ್ನು ಪಾಖಂಡಿ ಬರ್ತಾನಂತೆ, ಬಂದು ವೇದ ಪ್ರಾಮಾಣ್ಯದ ಬಗ್ಗೆ ವಿಚಾರ ಮಾಡ್ತಾನೆ, ವಾದ ಹಾಕ್ತಾನೆ ಮಧ್ವಾಚಾರ್ಯರ ಹತ್ರ. ಅದೆಲ್ಲಕ್ಕೆ ಉತ್ತರವನ್ನ ಕೊಟ್ಟು ಆಚಾರ್ಯರು ಅವನನ್ನ ಸೋಲಿಸಿ ಕಳಿಸ್ತಾರೆ. ಅದನ್ನೆಲ್ಲ ಸುಮಧ್ವಿಜಯದಲ್ಲಿ ನಾವು ಕಾಣಬಹುದು. ಗೋಮತ್ಯಾಸ್ತಟ ನಿಕಟೇಚ್ಛ ಕೀರ್ತಿ ಚಂದ್ರಂ ವಿಶ್ವಗ್ನಂ ಕ್ಷಿತಿಪತಿರಂತ್ಯವರ್ಣ ಜನ್ಮ ವಿದ್ವೇಷ್ಟಾ ಶ್ರುತಿ ಗುಣ ಸಾಧಕಂ ಶ್ರುತೀನಾ ವಾಚಾಲೋ ವಚನಮುವಾಚ ವಾಗ್ಮಿವರ್ಯಂ ವೇದೋಕ್ತಂ ಫಲ ಫಲಮಾಪ್ಯತೇಧಿಕಾರಾದಿತ್ಯುಕ್ತೋ ತನು ಮನಸವ್ಯದತ್ತ ದುರ್ತಃ. ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ. ಯೋಗ್ಯತ್ವೇ ಸಹಿನಹಿ ದೃಶ್ಯತೇಧಿಕಾರಿ ಸಖರ ವಿಷಾಣ ವತ್ಸದೇತಿ. ಯಾವುದೇ ಕೆಲಸ ಫಲ ಬರಬೇಕು ಅಂದ್ರೆ ಅವರಲ್ಲಿ ಪಡೆಯುವಂತಹ ಯೋಗ್ಯತೆ ಇರಬೇಕು, ಆಚರಣೆ ಇರಬೇಕು, ಸದಾಚಾರ ಇರಬೇಕು. ಅದನ್ನ ಮಾಡಿ ತೋರಿಸಿದ್ದಾರೆ ಶ್ರೀಮದಾಚಾರ್ಯರು. ಅದನ್ನೆಲ್ಲ ಸುಮಧ್ವಿಜ ವರ್ಣನೆ ಮಾಡ್ತದೆ. ಆ ಗೋಮತಿ ತೀರದಲ್ಲಿ ಅದಾಗಿರುವಂಥದ್ದು. ವಾದರಾಜ ಸ್ವಾಮಿಗಳು ಗೋಮತಿ ನದಿ ತೀರಕ್ಕೆ ಸಂದರ್ಶನ ಮಾಡಿದಂತಹ ಸಂದರ್ಭದಲ್ಲಿ ಕೃಷ್ಣಯತಿ ಎನ್ನುವಂತಹ ಅಂಧಯತಿಗೆ ಒಬ್ಬರಿಗೆ ತಾವು ರಚಿಸಿದಂತಹ ಮಧ್ವಾಷ್ಟಕದ ಪಠನೆಯಿಂದ ದಿವ್ಯ ದೃಷ್ಟಿಯನ್ನ ಕೊಟ್ಟಿದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ.
ಕಾವೇರಿ ಕಮನೀಯಾಂಗ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದ್ರೆ ದಿವ್ಯ ದೃಷ್ಟಿಯನ್ನ ಅವರಿಗೆ ಅನುಗ್ರಹ ಮಾಡಿದ್ದು ಗೋಮತಿ ಸ್ನಾನ, ಸಮುದ್ರ ಸ್ನಾನ, ಗೋಮತಿ ಸಮುದ್ರ ಸಂಗಮ ಸ್ನಾನ, ದ್ವಾರಕಾ ಕ್ಷೇತ್ರದ ಯಾತ್ರೆ, ಗಂಡಕಿ ಸಾಲಿಗ್ರಾಮದ ತವರಾದ್ರೆ ಗೋಮತಿ ಚಕ್ರಾಂಕಿತದ ತವರಾಗಿರುವಂಥದ್ದು, ನಿತ್ಯ ಪ್ರತೀಕ, ಭಗವಂತನ ಪ್ರತೀಕವಾಗಿರುವಂಥದ್ದು ಚಕ್ರಾಂಕಿತ ಮತ್ತು ಸಾಲಿಗ್ರಾಮ ಎರಡರಲ್ಲೂ ಆವಾಹನೆ ವಿಸರ್ಜನೆ ಬೇಕಾಗಿಲ್ಲ. ಸ್ವಯಂ ಆಗಿ ಭಗವಂತ ಅಲ್ಲಿ ಸನ್ನಿಧನಾಗಿರ್ತಾನೆ. ಇನ್ನು ಕಾವೇರಿ, ಗೋಮತಿ ಆದಮೇಲೆ ಕಾವೇರಿ ನದಿ ಬಗ್ಗೆ ವರ್ಣನೆ ಮಾಡುತ್ತಾರೆ. ಬೆಂಗಳೂರಿನ ಎಲ್ಲ ಜನರಿಗೆ ಪ್ರಖ್ಯಾತವಾಗಿ ಗೊತ್ತಿರುವಂತಹ ನದಿ ಇದು ಕಾವೇರಿ. ಅದನ್ನ ಇಲ್ಲಿ ಹೇಳ್ತಾರೆ. ಭರತಖಂಡದ ಸಪ್ತ ಮಹಾನದಿಗಳಲ್ಲಿ ಇದೂ ಒಂದು ಪ್ರಖ್ಯಾತವಾದದ್ದು. ಕರ್ನಾಟಕದ ತಲಕಾವೇರಿ ಅಂತ ಇದೆ, ಅಲ್ಲಿ ಇದರ ಉಗಮವಾಗಿರುವಂಥದ್ದು. ಮುಂದೆ ತಮಿಳುನಾಡಿನ ಸಮುದ್ರವನ್ನು ಸೇರುವಂಥದ್ದು. 3 ಸ್ಥಳಗಳಲ್ಲಿ ದ್ವೀಪ ಉಂಟಾಗಿದ್ದು 3 ಸ್ಥಳಗಳಲ್ಲಿ ರಂಗನಾಥನ ಅಪೂರ್ವವಾದ ದೇವಸ್ಥಾನ ಇದೆ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಹೇಳಿ ಪ್ರಖ್ಯಾತವಾಗಿರುವಂಥದ್ದು. ಇವುಗಳಲ್ಲಿ ಅಂತ್ಯರಂಗ ಅನ್ನುವಂತಹ ಶ್ರೀರಂಗಂ ಅಂತ ಹೇಳಿ ಅಷ್ಟಮಹಾ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಅದು ಮೊದಲನೇದಾಗಿರುವಂಥದ್ದು. ಭಗವಂತನ ಮೂರ್ತಿಗಳು ಸ್ವಯಂ ವ್ಯಕ್ತವಾಗಿರುವಂತಹ ಮೂರ್ತಿಗಳು 8 ಇದ್ದಾವೆ ವಿಶೇಷವಾಗಿ. ಅದರಲ್ಲಿ ಮೊದಲನೇದ್ದದು ಶ್ರೀರಂಗಂ ಕ್ಷೇತ್ರ, ಅದನ್ನು ಹೇಳ್ತಾರೆ. ಇಷ್ಟೇ ಅಲ್ಲ, ಕಾವೇರಿ ಮುಕ್ತಿಯೊಂದಿಗೆ ಭುಕ್ತಿಯನ್ನ ಕೊಡ್ತಾ ಇದ್ದಾಳಂತೆ. ಅಪೂರ್ವವಾದ ನದಿ. ವಾದರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡುತ್ತಾರೆ. ಕವೇರ ಅನ್ನುವಂತಹ ಮುನಿಯಿಂದ ಉದ್ಭವಿಸಿದ್ದರಿಂದ ಕಾವೇರಿ ಕವೇರ ಕನ್ಯಕ ಅಂತ ಪ್ರಖ್ಯಾತಳಾಗಿದ್ದಾಳೆ. ಕಾವೇರಿ ಕಮನಯಾಂಗ ರಂಗನಾಥಂ ಸದಾ ಹೃದಿ, ಅದನ್ನೆಲ್ಲ ವರ್ಣನೆ ಮಾಡ್ತಾರೆ ತೀರ್ಥ ಪ್ರಬಂಧದಲ್ಲಿ. ಮೋಕ್ಷದಾನ ಕ್ಷಮಾ ಸಂತಿ ಸರಿತಸ್ತತ್ರ ತತ್ರ ಹಿ ಕಾವೇರಿ ಚೋಲ ಭೂಮಾತ ಭುಕ್ತಿ ಮುಕ್ತಿ ಕರೀ ಸರಿತ ಅಂತ ವರ್ಣನೆ ಮಾಡ್ತಾರೆ. ಅಷ್ಟು ಪ್ರಖ್ಯಾತವಾಗಿರುವಂಥದ್ದು. ಇನ್ನು ಕಪಿಲ ಅಂತ ಇದೆ, ಅದು ಪ್ರಖ್ಯಾತವಾದ ನದಿ. ಕಾವೇರಿಯ ಒಂದು ಉಪನದಿಯಾಗಿರುವಂಥದ್ದು. ಮೈಸೂರಿನ ಬಳಿ ತಿರುಮಕೂಡಲು ಅಂತ ಇದೆ, ಅಲ್ಲಿ ಕಾವೇರಿ ನದಿಯನ್ನ ಈ ನದಿ ಸೇರ್ತದೆ. ಪ್ರಸಿದ್ಧವಾದ, ಭಾರೀ ಪ್ರಸಿದ್ಧ, ಬರೇ ಪ್ರಸಿದ್ಧ ಅಲ್ಲ, ಭಾರೀ ಪ್ರಸಿದ್ಧವಾದ ನಂಜನಗೂಡಿನ ಶ್ರೀಕಂಠೇಶ್ವರ, ಎಲ್ರಿಗೂ ಗೊತ್ತಿರುವಂತಹ ಪ್ರಖ್ಯಾತವಾದ ಹೆಸರು. ಅದು ಇರೋದೇ ಈ ಕಪಿಲಾ ನದಿಯ ದಡದಲ್ಲಿ. ಅಷ್ಟೇ ಅಲ್ಲ, ಕಪಿಲ ಅನ್ನುವಂತಹ ಮತ್ತೊಂದು ನದಿ ನಾಸಿಕ ಕ್ಷೇತ್ರದಲ್ಲಿದೆ. ಗೋದಾವರಿಯೊಂದಿಗೆ ಸಂಗಮವಾಗುವಂಥದ್ದು. ರಾಮದೇವರ ಆದೇಶದಂತೆ ಲಕ್ಷ್ಮಣ ಶೂರ್ಪನಖಿಯ ಕಿವಿ ಮತ್ತು ಮೂಗುಗಳನ್ನ ಕತ್ತರಿಸಿ ಹಾಕಿದ ಸ್ಥಳ ಅಂತ ಅದು ಸಂಗಮ ಸ್ಥಳ ಪ್ರಸಿದ್ಧವಾಗಿರುವಂಥದ್ದು. ಲಕ್ಷ್ಮಣನ ಮೂರ್ತಿ ಇದೆ ಅಂತಲ್ಲಿ ದೇವಾಲಯ ಮಾಡಿದ್ದಾರೆ. ಪ್ರಭಾಸದ ಬಳಿ ಹಿರಣ್ಯ ಮತ್ತು ಸರಸ್ವತಿ ನದಿಗಳೊಂದಿಗೆ ಸಮುದ್ರವನ್ನ ಸೇರುವಂತಹ ಮತ್ತೊಂದು ನದಿಯ, ಕಪಿಲಾ ನದಿಯ ಉಲ್ಲೇಖವು ಪುರಾಣದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇನ್ನು ವರಾಹತನಯ, ಹರಿಹರ ಕ್ಷೇತ್ರ ಭಾರಿ ಪ್ರಖ್ಯಾತವಾದದ್ದು. ತುಂಗಭದ್ರಾ ವರಾಹತನಯ ಅಂತ ಕರೀತಾರೆ. ತುಂಗಭದ್ರೆ ಅಂತ ಸಾಮಾನ್ಯವಾದ ಹೆಸರು. ಕುದುರೆ ಮುಖದ ಬಳಿ ವರಾಹ ಪರ್ವತದ ಅಲ್ಲಿ 2 ಶಿಖರಗಳ ವರಾಹದೇವರ ಕೋರೆಗಳು ಅಂತ ಕರೀತಾರೆ. ಅಲ್ಲಿ ತುಂಗ ಮತ್ತು ಭದ್ರೆ ಇವೆರಡೂ ಸಹ ನಾನೀಗ ಹೇಳದ ಹಾಗೆ ಶಿವಮೊಗ್ಗದ ಬಳಿ ಕೂಡಲಿಯಲ್ಲಿ ಅವು ಸಂಗಮವಾಗುವಂಥದ್ದು ತುಂಗಭದ್ರಾ ಅಂತ ಅನ್ಸ್ಕೊಂಡಿದ್ದಾವೆ. ನವವೃಂದಾವನ ಆಗಿರಬಹುದು, ಮಂತ್ರಾಲಯ ಆಗಿರಬಹುದು, ಹೊನ್ನಾಳಿ ಕ್ಷೇತ್ರ ಆಗಿರಬಹುದು. ಅಷ್ಟೇ ಅಲ್ಲ, ಸತ್ಯಧರ್ಮ ತೀರ್ಥರ ವೃಂದಾವನ, ಅದು ಭದ್ರಾ ನದಿ ದಂಡೆ ಮೇಲೆ ಇರುವಂಥದ್ದು. ತುಂಗಾ ನದಿ ಇದೆ ಮಹಿಷಿ ಕ್ಷೇತ್ರದಲ್ಲಿ. ಎಲ್ಲ ಜ್ಞಾನಿಗಳ ಮೂಲ ವೃಂದಾವನ, ಅದು ಹೆಚ್ಚು ಕಡಿಮೆ ಬಹಳ ಜ್ಞಾನಿಗಳು, ಮಂತ್ರಾಲಯ ಪ್ರಭುಗಳು, ರಾಘವೇಂದ್ರ ಸ್ವಾಮಿ ವೃಂದಾವನ ಸಹಿತ ಇರುವಂಥದ್ದು ಇದೇ ತುಂಗಭದ್ರಾ ನದಿ ದಂಡೆ ಮೇಲೆ. ಅಷ್ಟು ಪ್ರಖ್ಯಾತವಾದದ್ದು. ಮುಂದೆ ಇದು ಕರ್ನೂಲು ಬಳಿಯ ನಿವೃತ್ತಿ ಸಂಗಮ ಅನ್ನುವಂತಹ ಇಲ್ಲಿ ಕೃಷ್ಣಾ ನದಿಯನ್ನು ಸೇರ್ತಾ ಇದೆ. ದಕ್ಷಿಣ ಭಾರತದ ಅಪೂರ್ವ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಹಂಪಿ ಕ್ಷೇತ್ರ ಸಹಿತ ಅದು ತುಂಗಭದ್ರಾ ನದಿ ತೀರದಲ್ಲೇ ಇರುವಂಥದ್ದು. ಇನ್ನು ನೇತ್ರಾವತಿ, ವರಾಹ ಪರ್ವತದಲ್ಲಿ ಹುಟ್ಟುವಂತಹ ಮತ್ತೊಂದು ನದಿ. ತುಂಗಾ, ಭದ್ರಾ ಇವು ಕೋರೆಗಳಿಂದ ಉದ್ಭವಿಸಿದರೆ ನೇತ್ರಾವತಿ ಕಣ್ಣಿನಿಂದ, ನೇತ್ರಗಳಿಂದ ಉದ್ಭವಿಸಿರುವಂಥದ್ದು. ಹಾಗಾಗಿ ನೇತ್ರಾವತಿ ಅಂತ ಕರೀತಾರೆ. ಕುಮಾರಧಾರ ಅನ್ನುವಂಥದ್ದು ಇದರ ಉಪನದಿಯಾಗಿರುವಂಥದ್ದು.
ಅವುಗಳ ಸಂಗಮ ಸ್ಥಾನದಲ್ಲಿ ಸಹಸ್ರಲಿಂಗೇಶ್ವರ ಅಂತ ಕ್ಷೇತ್ರ ಇದೆ. ಚಿಂತಾಮಣಿ ನರಸಿಂಹ ಅಂತ ಹೇಳಿ ಪುರಾಣ ಪ್ರಸಿದ್ಧವಾದ ಕ್ಷೇತ್ರವು ಈ ನದಿ ತೀರದಲ್ಲಿರುವಂಥದ್ದು. ಮಂಗಳೂರಿನ ಬಳಿ ಅರಬ್ಬಿ ಸಮುದ್ರವನ್ನ ಇದು ಸೇರ್ತಾ ಇದೆ. ಕೊನೆ ಒಂದು ಮಾತು ಹೇಳ್ತಾರೆ, ವರಾಹತನಯ ನೇತ್ರಾವತಿ ತ್ಯಾದಯೋ. ಆದಿ ಅನ್ನೋ ಶಬ್ದದಿಂದ ಇದರ ಜೊತೆಗೆ ಇನ್ನೂ ಅನೇಕ ನದಿಗಳಿದ್ದಾವೆ. ಪಿನಾಕಿನಿ, ತಾಪಿ, ಮಲಾಪಹಾರಿ, ಕಾಗಿನಿ, ಅನೇಕ ನದಿಗಳು ಶ್ರೀಮದ್ ಭಾಗವತದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಭರತಖಂಡದಲ್ಲಿ. ಅವುಗಳನ್ನೆಲ್ಲವನ್ನು ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು. ಕಾರಣ ಹರಿಪಾದ ಪಂಕಜ ಭವಾಹ, ನೀವುಗಳಲ್ಲಿ ನೇರವಾಗಿ ವಿಷ್ಣುವಿನ ಪಾದದ ಸಂಪರ್ಕ ಹೊಂದಿರುವಂತಹ ಗಂಗಾ ನದಿ ವಿಷ್ಣುಪದಿ ಅಂತ ಹಿರಿಮೆಯನ್ನ ಪಡೆದುಕೊಂಡಿರುವಂಥದ್ದು. ಹಾಗಾಗಿ ಎಲ್ಲೇ ನೀರನ್ನ ತೋಡಿಸಿದ್ರು, ಯಾರೇ ಮನೆಯಲ್ಲಿ ಯಾವುದೇ ಪ್ರದೇಶದಲ್ಲಿ ನೀರನ್ನ ತೆಗೆದ್ರು, ಅದು ಆಕಾಶದಲ್ಲಾಗಿರಬಹುದು, ಮೋಡಗಳಿಂದ ಬಂದಿದ್ದಾಗಿರಬಹುದು, ಗಗನಕ್ಕೆ ಆಕಾಶಕ್ಕೆ ವಿಷ್ಣುಪದ ಅಂತ ಹೆಸರಿದೆ. ಹಾಗಾಗಿ ಎಲ್ಲೇ ನೀರು ಬರಲಿ, ಜಲಪಾತದಲ್ಲಿ ಬರಲಿ, ಭೂಮಿಯಲ್ಲೇ ಅಗದಾಗ ನೀರು ಬರಲಿ, ಅದಕ್ಕೇನಂತಾರೆ, ಗಂಗೆ ಬಂದ್ಲು ಅಂತಾರೆ. ಗಂಗಾ ಪೂಜಾ ಅಂತ ಮಾಡ್ತಾರೆ ಮದುವೆ ಗೃಹ ಪ್ರವೇಶ ಮಾಡೋ ಸಂದರ್ಭದಲ್ಲಿ. ಹಾಗಾಗಿ ಎಲ್ಲರ ಮನೆಯಲ್ಲಿ ಆ ಗಂಗೆಯ ಒಂದು ಪೂಜೆಯನ್ನ ಮಾಡಬೇಕು. ಶಾಸ್ತ್ರ ಸಹಿತ ಹೇಳ್ತಾ ಇದೆ. ಯಾಕೆ? ವಿಷ್ಣು ಪಾದೋದಕವಾದ್ದರಿಂದ. ರುದ್ರದೇವರು ನಿತ್ಯದಲ್ಲಿ ಧರಣೆ ಮಾಡಿದ್ದಾರೆ ತಲೆಯ ಮೇಲೆ ವಿಷ್ಣು ಪಾದೋದಕವನ್ನ. ಅಷ್ಟೇ ಅಲ್ಲ, ಪಾದೋಸ್ಯ ವಿಶ್ವಭೂತಾನಿ ಅನ್ನುವಂತಹ ಪುರುಷ ಸೂಕ್ತದ ಮಾತಿನಂತೆಲ್ಲಿ ಸಕಲ ಜಗತ್ತು ಭಗವಂತನ ಪಾದದಲ್ಲಿ ಆಶ್ರಿತವಾಗಿರುವಂಥದ್ದು. ಭೂಮಿಯಲ್ಲಿನ ಸಕಲ ನದಿಗಳು ಭಗವಂತನ ಪಾದ ಕಮಲದಿಂದ ಹುಟ್ಟು ಬಂದಿರುವಂಥವು ಅನ್ನುವಂಥದ್ದು ನಾವು ಶಾಸ್ತ್ರದಲ್ಲಿ ನಮಗೆ ತಿಳಿಸಿರುವಂಥದ್ದು. ಹೀಗಾಗಿ ಆಪಹ ಸ್ವಭಾವತೋ ಮೇತ್ಯಾಹ, ನೀರೇನ್ ಮಾಡ್ತದೆ, ನಮ್ಮನ್ನ ಶುದ್ಧಿ ಮಾಡ್ತದೆ. ಆ ನೀರಿನ ಸ್ನಾನ ಇರ್ಲಿ, ಪ್ರೋಕ್ಷಣೆ ಇರ್ಲಿ, ಅವೆಲ್ಲವೂ ಶುದ್ಧ ಮಾಡುವಂಥದ್ದು. ಹಾಗಾಗಿ ಆ ಎಲ್ಲ ನದಿಗಳ ಸ್ಮರಣೆ ಅತ್ಯಂತ ಕಡ್ಡಾಯ, ಅವಶ್ಯಕ. ನಿತ್ಯದಲ್ಲಿ ಸ್ನಾನ ಮಾಡಬೇಕಾದ್ರೆ ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಒಂದು ಮಾತು ಹೇಳ್ಬಿಡ್ತಾರೆ. ತ್ರಿರಾತ್ರ ಫಲದ ನದ್ಯೋ ಯಾ ಕಾಶ್ಚಿತ್ ಸಮುದ್ರಗಾಹ ಸಮುದ್ರಗಾಸ್ತು ಪಕ್ಷಸ್ಯ ಮಾಸಸ್ಯ ಸರಿತಾಂಪದಿ ಷಣ್ಮಾಸ ಫಲದ ಗೋದಾ ವತ್ಸರಸ್ತು ಜಾಹ್ನವಿ ವಿಷ್ಣುಪಾದೋದಕ ಸಹಿತಾಹ ಕಲಾಂ ನಾರ್ಹಂತಿ ಷೋಡಶೀಂ. ಇಲ್ಲಿವರೆಗೂ ಎಲ್ಲ ನದಿಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಅದರಲ್ಲಿ ತಾರತಮ್ಯ ತೋರಿಸ್ತಾರೆ, ಫಲ ತೋರಿಸ್ತಾರೆ. ಆಚಾರ್ಯರ ಒಂದು ವೈಶಿಷ್ಟ್ಯತೆಯನ್ನ ನಾವು ಆ ಗ್ರಂಥದಲ್ಲಿ ಕಾಣಬಹುದು. ಸಮುದ್ರಕ್ಕೆ ಸೇರದೇ ಇರುವಂತಹ ನದಿಗಳು 3 ರಾತ್ರಿಗಳ ಯಜ್ಞದ ಫಲವನ್ನ ನೀಡ್ತಾ ಇದ್ದಾವೆ. ಗಮನ ಕೊಟ್ಟು ಕೇಳಿಸ್ಕೊಳ್ಬೇಕು. ಸಮುದ್ರ ಸೇರುವಂತಹ ನದಿಗಳು 1 ಪಕ್ಷದ ಯಾಗದ ಫಲವನ್ನು ನೀಡ್ತಾ ಇದ್ದಾವೆ. ನದಿಗಳ ಒಡೆಯನಾದ ಸಮುದ್ರ 1 ತಿಂಗಳ ಯಾಗದ ಫಲ ನೀಡ್ತಾ ಇದೆ. ಗೋದಾವರಿ 6 ತಿಂಗಳ ಯಾಗದ ಫಲವನ್ನು ಕೊಡ್ತಾ ಇದೆ. ಗಂಗೆ 1 ವರ್ಷದ ಯಾಗದ ಫಲವನ್ನು ಕೊಡ್ತಾ ಇದೆ. ಆದರೆ ಇವು ಯಾವು ವಿಷ್ಣುಪಾದೋದಕ್ಕೆ 16ನೇ 1 ಅಂಶಕ್ಕೂ ಸಾಟಿ ಅನಿಸೋದಿಲ್ಲ. ವಿಷ್ಣುಪಾದೋದಕ ಅಂದ್ರೆ ತೀರ್ಥ. ನಿತ್ಯದಲ್ಲಿ ನಾವು ಅಭಿಷೇಕವನ್ನ ಮಾಡ್ತೀವಲ್ಲ, ಆ ತೀರ್ಥಕ್ಕೆ ಇವ್ಯಾವು ಸಮಾನಲ್ಲ. ಅಷ್ಟು ಎತ್ತರದಲ್ಲಿರುವಂಥದ್ದು ತೀರ್ಥ, ಭಗವಂತನ ಪಾದೋದಕ. ಆ ಅಭಿಷೇಕ ಮಾಡಿ ಸಾಲಿಗ್ರಾಮ, ಚಕ್ರಾಂಕಿತ, ವಿಷ್ಣುಪಾದ, ಕೃಷ್ಣನ ಪ್ರತಿಮೆ, ಆ ಮಂತ್ರಪೂರಿತವಾಗಿ ಶಂಖದಲ್ಲಿ ಹಾಕೊಂಡು ಮಂತ್ರವನ್ನ ಹೇಳ್ತಾ ಪುರುಷ ಸೂಕ್ತದಿಂದ ಅಭಿಷೇಕ ಮಾಡಿರುವಂತಹ ತೀರ್ಥ ಇದೆ ಅಲ್ಲ, ಅದು ಭಾರೀ ಶ್ರೇಷ್ಠವಾಗಿರುವಂಥದ್ದು. ಅಷ್ಟೇ ಅಲ್ಲ, ಇಲ್ಲಿ ನದಿಗಳು, ನದ್ಯಾಭಿಮಾನಿ ದೇವತೆಗಳು ಅನ್ನೋದು ಭಾಗವತದ ಸಂದೇಶ. ನಶ್ಯಮ್ಯಾನಿ ತೀರ್ಥಾನಿ ಅಂತ ಹೇಳದ ಹಾಗೆ ರಾಘವೇಂದ್ರ ಸ್ವಾಮಿಗಳು ನದೀ ತಾರತಮ್ಯ ಸ್ತೋತ್ರ ಅಂತ ಮಾಡಿದ್ದಾರೆ. ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕಾಮತ ಅಂತ ವರ್ಣನೆ ಮಾಡಿದ್ದನ್ನ ಕಾಣ್ತೀವಿ. ಇನ್ನು ಕಾವೇರಿ, ಕಪಿಲ, ಪ್ರಯಾಗ, ಕಿಡಿತ, ನೇತ್ರಾವತೀತ್ಯಾದಯೋ ಅನ್ನುವಂತಹ ಪಾಠವನ್ನು ನಾವು ಇದರಲ್ಲಿ ಕಾಣಬಹುದು. ಪ್ರಯಾಗ ಅಂತಂದ್ರೆ 3 ನದಿಗಳ ಸಂಗಮ, ತ್ರಿವೇಣಿ ಸಂಗಮ ಅಂತ ಪ್ರಖ್ಯಾತವಾಗಿರುವಂಥದ್ದು. ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮ. ಕಿಟಿಜ ಅಂದ್ರೆ, ಕಿಟಿ ಅಂದ್ರೆ ವರಾಹ, ಜ ಅಂದ್ರೆ ಜನಿಸಿದಂಥವಳು, ಅಂದ್ರೆ ವರಾಹತನಯ, ಅಂದ್ರೆ ತುಂಗಭದ್ರ, ನೇತ್ರಾವತಿ ಅಂತ ಅರ್ಥವನ್ನು ಇಟ್ಕೊಳ್ಬಹುದು. ಇಷ್ಟಲ್ಲದೆ ಈ ನದಿಗಳಲ್ಲಿ ಒಬ್ಬೊಬ್ಬ ದೇವತೆ ಇದ್ದಾನೆ, ಭಗವಂತನ ರೂಪಗಳಿದ್ದಾವೆ.
ಅವನ್ನು ಎಲ್ಲ ಚಿಂತನೆ ಮಾಡಬೇಕು ಅಂತದೆ ಶಾಸ್ತ್ರ. ಜೊತೆಗೆ ಭರತಖಂಡದಲ್ಲಿ ಅನೇಕ ನದಿಗಳಿದ್ದಾವೆ. ಇದರಲ್ಲದೆ ಗಂಗೆಗೆ ಅಗ್ರಸ್ಥಾನ, ವಿಷ್ಣು ಪಾದೋದಕ ಅಂತ ಕರೀತಾರೆ. ವರಾಹ ಪುರಾಣದಲ್ಲಿ ಗಂಗಾ ದ್ವಾದಶನಾಮ ಸ್ತೋತ್ರ ಬಂದಿದೆ. ಎಷ್ಟೆಲ್ಲ ಹೇಳ್ತಾರೆ ನೋಡಿ, ವರಾಹ ಪುರಾಣದಲ್ಲಿ ಹೇಳ್ತಾರೆ. ಜೊತೆಗೆ ಗಂಗಾ ನಂದಿನಿ ನಳಿನಿ ಸೀತಾ ಮಾಲತಿ ಚ ಮಲಾಪಹ ವಿಷ್ಣುಪಾದಾಬ್ಜ ಸಂಭೂತ ಗಂಗಾ ಶಿವದಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಯೇಶ್ವರಿ ದ್ವಾದಶೈತಾನಿ ನಾಮಾನಿ ಯತ್ರ ಯತ್ರ ಜಲಾಶಯೇ ಸ್ನಾನಕಾಲೇ ಪಠೇ ನಿತ್ಯಂ ತತ್ರ ತತ್ರ ವಸಾಮ್ಯಹಂ. ಈ 12 ನಾಮಗಳನ್ನ ಕಡ್ಡಾಯವಾಗಿ ಸ್ಮರಣೆ ಮಾಡಬೇಕು. ಆಯಾ ನದಿಗಳಲ್ಲಿ ಭಗವಂತನ ರೂಪಗಳಿದ್ದಾವೆ. ಆಯಾ ನದಿಗಳಲ್ಲಿರುವಂತಹ ಭಗವಂತನ ರೂಪಗಳನ್ನ ಚಿಂತನೆ ಮಾಡ್ತಾ ಸ್ನಾನವನ್ನ ಕಡ್ಡಾಯವಾಗಿ ಮಾಡಬೇಕು. ಗ್ರಹಣ ಕಾಲದಲ್ಲಿ ನದಿ ಸ್ನಾನ ಭಾರಿ ವಿಶೇಷವಾದ ಫಲ. ಸಮುದ್ರ ಸ್ನಾನ ತೀರ್ಥರಾಜ ಅಂತ ಅನಿಸ್ಕೊಂಡಿದೆ, ಎಲ್ಲ ನದಿಗಳು ಸೇರ್ತಾವಲ್ಲ, ಹಾಗಾಗಿ ಅದರ ಸ್ನಾನ ವಿಶೇಷವಾದ ಫಲವನ್ನ ಕೊಡುವಂಥದ್ದು ಅಂತ ಹೇಳಿ ಇಷ್ಟೆಲ್ಲ ವಿವರಣೆಯನ್ನ ನಮ್ಮ ರಾಜರಾಜೇಶ್ವರ ತೀರ್ಥರು ಮಂಗಳಾಷ್ಟಕದಲ್ಲಿ, ವಿವಾಹದಲ್ಲಿ ಪಠಿಸುವಂತಹ ಮಂಗಳಾಷ್ಟಕದಲ್ಲಿ ಇಷ್ಟೆಲ್ಲಾ ವಿವರಣೆಯನ್ನ ನೀಡಿದ್ದಾರೆ. ಇವೆಲ್ಲವನ್ನ ಮನಸ್ಸಿನಲ್ಲಿ ಚಂದಾಗಿ ಇಟ್ಟುಕೊಂಡು ಗಮನದಲ್ಲಿ ಎರಡೆರಡು ಸರಿ ಆ ವಿಷಯಗಳನ್ನೆಲ್ಲ ಮನಸ್ಸಿನಲ್ಲಿ ಹೃದಯವಾಗಿ ತೆಗೆದುಕೊಂಡು ಆ ಸ್ನಾನವನ್ನ ಮಾಡಿದ್ದೇ ಆದರೆ ಭಗವಂತನ ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ ಆಗುವಂಥದ್ದು.